ಸಂವಿಧಾನ ಇರೋದು ಅಮಿತ್ ಶಾಗೆ, ಸಂವಿಧಾನ ಇರೋದು ಅಮಿತ್ ಶಾಗೆ. ತೊಲಗಲಿ 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 ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ, ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರಗಳು. ಮೊದಲನೇದಾಗಿ ಮೈಸೂರಿನ ಹಾಗೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಸಂಸತ್ನಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಶಬ್ದವನ್ನು ಉಪಯೋಗಿಸಿ ಆಡುವಂಥ ಮಾತಿಗೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿ ಈ ದಿನ ಮೈಸೂರು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಮೈಸೂರು ಬಂದ್ಗೆ ಒಳ್ಳೆಯ ಉತ್ತಮ ವಾತಾವರಣ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ನಾವು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಅನ್ನ ಕೇಂದ್ರ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ನಂತರ ಈಗ ಎಲ್ಲ ಮೂಲಗಳಿಂದಲೂ ನಮ್ಮ ಜನ ಬಂದು ಇಡೀ ಮೈಸೂರನ್ನ ಬಂದ್ಗೊಳಿಸಲಾಗಿದೆ. ಇದಕ್ಕೆ ಮೊದಲನೇದಾಗಿ ಎಲ್ಲ ವರ್ತಕರಿಗೂ ಅವರ ಎಲ್ಲ ವಾಹನ ಚಾಲಕರಿಗೂ KSRTC ಸಿಬ್ಬಂದಿಗೂ ಮೊದಲನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅಮಿತ್ ಶಾ ಅವರಿಗೆ ಇಡೀ ದೇಶಾದ್ಯಂತ ಈ ಆಕ್ರೋಶ ವ್ಯಕ್ತವಾಗ್ತಿರುವ ಸನ್ನಿವೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಅವರನ್ನ ಗೃಹ ಮಂತ್ರಿ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ನಾನು ಮೊದಲನೇ ಆಗ್ರಹ ಮಾಡ್ತೇನೆ. ಈ ದೇಶದ ಕಾನೂನನ್ನ ಜಾರಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹೆಸರಲ್ಲಿ ತಾವು ಅಧಿಕಾರವನ್ನ ಪ್ರಮಾಣ ಮಾಡಿದಿರಿ. ಆ ಪ್ರಮಾಣಕ್ಕೆ ತಾವು ಬೆಲೆ ಕಟ್ಟಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಈ ಹೋರಾಟ ಮಾಡಿದ್ದೀವಿ, ಇಡೀ ದಲಿತ ಸಮೂಹ ರೈತರ ಚಳುವಳಿ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅದೇ ರೀತಿ ಒಂದು ಉಗ್ರವಾದ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಹಮ್ಮಿಕೊಳ್ಳಲಿದ್ದೀವಿ. 10 ಲಕ್ಷ ಜನವನ್ನ ಸೇರಿಸಿ ನಾವು ದೆಹಲಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಕ್ಕೆ ಈಗಾಗಲೇ ಪಣ ತೊಟ್ಟಿದ್ದೇವೆ. ಆ ದೆಹಲಿ ಹೋರಾಟ ಇಡೀ ಅಮಿತ್ ಶಾ ಹಾಗೂ ಬಿಜೆಪಿಯ ಮುಖವಾಡವನ್ನ ಬಯಲು ಮಾಡುವಂತ ದೊಡ್ಡ ಹೋರಾಟವನ್ನ ರೂಪಿಸ್ತೇವೆ. ರಾಜಕೀಯ ಪಕ್ಷದ ಹೋರಾಟ ಬೇರೆ, ಸಂಘಟನೆ ಹೋರಾಟ ಬೇರೆ. ಆದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗಲೂ ಅಷ್ಟೇ ನಮ್ಮ ಜನಾಂಗಕ್ಕೆ ಅನ್ಯಾಯ ಇದ್ದಾಗ ಪಕ್ಷದಲ್ಲೇ ಹೋರಾಟವನ್ನು ಮಾಡಿದ್ದೇನೆ. ಮೊದಲು ನನಗೆ ಜನಾಂಗ ಮುಖ್ಯ. ಅವರು ಯಾವ ರೀತಿ ಮನುವಾದಿಗಳವರು ಪರ ಹೋರಾಡ್ತಾರೆ ಬ್ರಾಹ್ಮಣರು, ಅದೇ ರೀತಿ ನಾವು ಜನಾಂಗ ಮುಖ್ಯ. ಜನಾಂಗ ಪರವಾಗಿ ಯಾವುದೇ ಪಕ್ಷದಲ್ಲಿ ನಮಗೆ ಸ್ವಾಭಿಮಾನ ಮುಖ್ಯ. ಸ್ವಾಭಿಮಾನದಿಂದ ಆಚೆ ಬಂದಿದ್ದೀನಿ. ಮೈಸೂರಿನಲ್ಲಿ ಬೃಹತ್ ಒಂದು ದೊಡ್ಡ ಹೋರಾಟವನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಒಳ್ಳೆಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕಿಚ್ಚು ಹೆಚ್ಚುವಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಬಿಜೆಪಿ ಅಲ್ಲ, JDS ಅಲ್ಲ, ಇಡೀ ದಲಿತ ಸಮೂಹ ಮಾಡ್ತಕ್ಕಂಥ ಒಂದು ದೊಡ್ಡ ಹೋರಾಟ. ಇದು ಮೊದಲನೇದಾಗಿ ಮೈಸೂರಿನಲ್ಲಿ ಜಯ ಸಿಕ್ಕಿದೆ. ಇದಕ್ಕೆ ಬದಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ನಾವು ದೆಹಲಿ ಚಲೋ ಅಂತ ಮಾಡ್ತಾ ಇದ್ದೀವಿ. ದೆಹಲಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ.